ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಈ ಪ್ರಾಡಕ್ಟ್ ಮೇಲೆ. ಅನ್ಬಿಲೀವಬಲ್ ಪ್ರೈಸ್ ಇದೆ. ಸೊ ಆ ಪ್ರೈಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ದಯವಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ವಾ ಕ್ಲಿನಿಕ್ ಪ್ಲಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಬಂದು ಅಕ್ವಾ ಗ್ರ್ಯಾಂಡ್ ಪ್ಲಸ್, ರಾಯಲ್ ಅಕ್ವಾ ಗ್ರ್ಯಾಂಡ್ ಪ್ಲಸ್ ಅಂತ. Ro+Uv+Tds ಕಂಟ್ರೋಲರ್, ಕಾಪರ್ ವಿತ್ ಆಲ್ಕಲೈನ್ ಫಿಲ್ಟರ್ಸ್, ಇದಿಷ್ಟು ಕೂಡ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ಈ ಪ್ಯೂರಿಫೈಯರು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಇದ್ರಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ತಿಳ್ಕೊಳ್ಳೋಣ ಈ ವಾಟರ್ ಪ್ಯೂರಿಫೈಯರ್ ಬಗ್ಗೆ. ಫ್ರೆಂಡ್ಸ್, ನಾನು ಆಗ್ಲೇ ಹೇಳ್ದಂಗೆ ಮಾಡೆಲ್ ಬಂದು ಅಕ್ವಾ ಗ್ರ್ಯಾಂಡ್ ಪ್ಲಸ್ Ro+Uv+Tds ಕಂಟ್ರೋಲರ್ ವಿತ್ ಆಲ್ಕಲೈನ್ ಅಂಡ್ ಕಾಪರ್. ಸೊ ಎಲ್ಲ 7 ಸ್ಟೇಜ್ ಆಫ್ ಪ್ಯೂರಿಫಿಕೇಶನ್ ಕೂಡ ಇದರಲ್ಲಿ ಇದೆ. ಸೊ ಇದ್ರ ಬಂದು ಯಾವ ತರ 7 ಸ್ಟೇಜ್ ಆಫ್ ಪ್ಯೂರಿಫಿಕೇಶನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ಟೋರೇಜ್ ಕೆಪಾಸಿಟಿ ಬಂದು 10 ಲೀಟರ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಇದೆ, ಮತ್ತೆ ವಿತ್ ವಾಟರ್ ಲೆವೆಲ್ ಇಂಡಿಕೇಟರ್ ಇದೆ. ಸೊ ನಿಮ್ಗೆ ಒಳಗಡೆ ಬಂದು ವಾಟರ್ ಎಷ್ಟು ಫಿಲ್ ಆಗ್ತಾ ಇದೆ ಅಂತ ಈ ಗ್ಲಾಸ್ ಅಲ್ಲಿ ಶೋ ಅಪ್ ಆಗುತ್ತೆ. ಸೊ ಮತ್ತೆ ಇದರಲ್ಲಿ ಡ್ಯೂಯಲ್ ಟ್ಯಾಪ್ ಆಪ್ಷನ್ ಇದೆ ಫ್ರೆಂಡ್ಸ್. ಸೊ ಡ್ಯೂಯಲ್ ಟ್ಯಾಪ್ ಆಪ್ಷನ್ ಇದೆ. ಸೊ ನೀವು ಟ್ಯಾಪ್ ಗ್ಲಾಸ್ ಅಲ್ಲಿ ಬೇಕಾದ್ರೂ ವಾಟರ್ನ ಇಟ್ಕೊಬಹುದು, ಈ ತರ ಪ್ರೆಸ್ ಮಾಡಿದ್ರು ಬರುತ್ತೆ. ಮತ್ತೆ ಈ ಟ್ಯಾಪ್ನ ಈ ತರ ಓಪನ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಟ್ಯಾಪ್ ಕ್ಯಾಪ್ ಕೂಡ ಸಿಗುತ್ತೆ. ಹ್ಯಾಂಡ್ಸ್ ಏನಾದ್ರು ಸ್ಮಾಲ್ ಹ್ಯಾಂಡ್ಸ್ ಏನಾದ್ರು ಹೋಗ್ಬಾರ್ದು ಅನ್ನೋದಕ್ಕೆ, ಡಸ್ಟ್ ಏನಾದ್ರು ಹೋಗ್ಬಾರ್ದು ಅನ್ನೋದಕ್ಕೆ ಕ್ಯಾಪ್ ಕೊಟ್ಟಿರ್ತಾರೆ. ಮತ್ತೆ ಈ ಟ್ಯಾಂಕ್ ಬಂದು AMP ಟ್ಯಾಂಕ್, ಆಂಟಿ ಮೈಕ್ರೋಬಯಾಲಜಿಕಲಿ ಪ್ರೊಟೆಕ್ಷನ್ ಟ್ಯಾಂಕ್ ಇರುತ್ತೆ. ಸೊ ಇದರೊಳಗಡೆ ವಾಟರ್ ಇದ್ರೆ ಯಾವುದೇ ರೀತಿಯಾದಂತಹ ಫಂಗಸ್ ಫಾರ್ಮೇಶನ್ ಆಗಲ್ಲ. ಯೂಶಲಿ 6 ಮಂತ್ ಒಂದ್ಸಲ ಇದನ್ನ ವಾಶ್ ಮಾಡ್ಕೊಂಡ್ರೆ ಸಾಕು. ಸೊ ಇದಿಷ್ಟು ಇದು ಟ್ಯಾಂಕ್ ಬಗ್ಗೆ. ಸೊ ಮತ್ತೆ ಇದು ಬಂದು ಬಾಡಿ ಎಲ್ಲ ಒಂದು ABS ಪ್ಲಾಸ್ಟಿಕ್ ಇರುತ್ತೆ. ಸೊ ಫುಡ್ ಗ್ರೇಡ್ ಮೆಟೀರಿಯಲ್ಸ್ ಇರುತ್ತೆ. ಸೊ ನಾನು ಹೇಳಿದ್ನೆಲ್ಲ 7 ಸ್ಟೇಜ್ ಆಫ್ ಪ್ಯೂರಿಫೈಯರ್ ಆಗುತ್ತೆ ಅಂತ. ಸೊ 7 ಸ್ಟೇಜ್ ಯಾವ್ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಹೊರಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಪ್ರೀ ಫಿಲ್ಟರ್ ಅಥವಾ ಸ್ಪನ್ ಫಿಲ್ಟರ್ ಅಂತ ಏನು ಕರಿತೀವಿ. ಇದು ಬಂದು ಫಸ್ಟ್ ಸ್ಟೇಜ್. ಇದು ಪ್ಯೂರಿಫೈಯರ್ ಅಲ್ಲಿ ಫಸ್ಟ್ ಸ್ಟೇಜು. ನಿಮ್ಮ ಟ್ಯಾಪ್ ವಾಟರ್ ಬಂದು ಇದಕ್ಕೆ ಫಸ್ಟ್ ಹೋಗುತ್ತೆ. ಇದರಲ್ಲಿ ಡಸ್ಟು, ಡರ್ಟು, ಮಡ್ಡು, ಆಲ್ ಫಿಸಿಕಲ್ ಕಂಟಾಮಿನೇಷನ್ ಎಲ್ಲ ಇದರಲ್ಲಿ ಫಿಲ್ಟ್ರೇಷನ್. ಇದು ಫಿಲ್ಟ್ರೇಷನ್ ಆದಮೇಲೆ ನೀರು ಒಳಗಡೆ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಂಟಿಸ್ಕೆಲೆಂಟ್ ಬಾಲ್ಸ್, ಇಲ್ಲಿ 3 ಬಾಲ್ಸ್ ಕಾಣಿಸ್ತಾ ಇದೆ ನೋಡಿ, ಆಂಟಿಸ್ಕೆಲೆಂಟ್ ಬಾಲ್ಸ್. ಇದನ್ನ ಒಂದು ನಾವು ಆಂಟಿಸ್ಕೆಲೆಂಟ್ ಬಾಲ್ಸ್ ಅಂತ ಕರಿತೀವಿ. ಸೊ ಇದ್ರ ಕೆಲಸ ಏನು, ಇದೇನು ಮಾಡುತ್ತೆ ಅಂದರೆ, ಸೊ ವಾಟ್ರಲ್ಲಿ ಹಾರ್ಡ್ನೆಸ್ ಇರುತ್ತಲ್ಲ, ಆ ಹಾರ್ಡ್ನೆಸ್ ಅಲ್ಲಿ ವಾಟ್ರಲ್ಲಿ ಯಾವಾಗಲೂ ಹಾರ್ಡ್ನೆಸ್ ಇರುತ್ತೆ. ಸೊ ಹಾರ್ಡ್ನೆಸ್ನ ಯಾವ ರೀತಿ ಇರುತ್ತೆ ಅಂದರೆ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಜೊತೆಯಲ್ಲಿ ಇರುತ್ತೆ. ಸೊ ಎರಡೂ ಒಟ್ಟಿಗೆ ಇರುತ್ತೆ. ಸೊ ಆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ನ ಡಿವೈಡ್ ಮಾಡುತ್ತೆ. ಸೊ ಆ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಡಿವೈಡ್ ಮಾಡೋದ್ರಿಂದ ಆ ವಾಟ್ರು ಸಾಫ್ಟ್ ಆಗುತ್ತೆ. ಇದು ಮೆಂಬ್ರೇನ್ ಲೈಫ್ನ ಇನ್ಕ್ರೀಸ್ ಮಾಡಲಿ ಅಂತ ನಾವು ಆಂಟಿಸ್ಕೆಲೆಂಟ್ ಬಾಲ್ಸ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಇದರೊಳಗಡೆ ಸ್ಪನ್ ಒಳಗಡೆ ಹಾಕಿರ್ತೀವಿ. ಇದನ್ನ ಫ್ರೀಕ್ವೆಂಟ್ ಆಗಿ ಏನು ಚೇಂಜ್ ಮಾಡಬೇಕಾಗಿಲ್ಲ. ಆಂಟಿಸ್ಕೆಲೆಂಟ್ ಬಾಲ್ಸ್ ನಿಧಾನಕ್ಕೆ ಸ್ವಲ್ಪನೇ ಕರೆಕ್ಟಾಗಿ ಬರುತ್ತೆ. ಸೊ 1, 2 ಇಯರ್ಸು, 3 ಇಯರ್ಸು, ಡಿಪೆಂಡ್ಸ್ ಆನ್ ಯುವರ್ ವಾಟರ್ TDS ಹೇಗಿರುತ್ತೆ. ಸೊ ಅದ್ರ ಮೇಲೆ ನಾವು ಅದನ್ನು ಚೇಂಜ್ ಮಾಡ್ತೀವಿ. ಸೊ ಅದು ಮೇಂಟೆನೆನ್ಸ್ ಪಾರ್ಟ್ ಅಂತ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೇಜ್ ಆಫ್ ಪ್ಯೂರಿಫಿಕೇಶನ್ ಆದಮೇಲೆ ದ ನೆಕ್ಸ್ಟ್ ಸ್ಟೇಜ್ ಆಫ್ ಪ್ಯೂರಿಫಿಕೇಶನ್ ಬಂದು ಇನ್ಸೈಡು ಸೆಡಿಮೆಂಟ್ ಫಿಲ್ಟರ್ ಅಂತ ಯೂಸ್ ಮಾಡುತ್ತೆ. ಸೆಡಿಮೆಂಟ್ ಫಿಲ್ಟರ್ ಏನು ಮಾಡುತ್ತೆ ಅಂದರೆ, ಅದು ಕೂಡ ಇದು ಬಂದು ನಿಮಗೆ ಅಬೌವ್ 5 ಮೈಕ್ರಾನ್ ಫಿಸಿಕಲ್ ಕಂಟಾಮಿನೇಷನ್ನ ಫಿಲ್ಟರ್ ಮಾಡಿದ್ರೆ, ಒಳಗಡೆ ಬಿಲೋ 5 ಮೈಕ್ರಾನ್ ಫಿಸಿಕಲ್ ಕಂಟಾಮಿನೇಷನ್, ಡಸ್ಟು, ಡರ್ಟು, ಮಡ್ಡು, ಮಿಸ್ಟು ಎಲ್ಲನೂ ಕೂಡ ಅದರೊಳಗಡೆ ಫಿಲ್ಟ್ರೇಷನ್ ಆಗುತ್ತೆ. ನೆಕ್ಸ್ಟ್ ಚೇಂಬರ್ ಬಂದು ಕಾರ್ಬನ್ ಬ್ಲ್ಯಾಕ್ ಬರುತ್ತೆ. ಕಾರ್ಬನ್ ಬಂದು ನಿಮಗೆ ಆಲ್ ಕೆಮಿಕಲ್ ಕಂಟಾಮಿನೇಷನ್ ಲೈಕ್ ಓಡೋ ಸ್ಮೆಲ್, ಬ್ಲೀಚಿಂಗ್ ಸ್ಮೆಲ್, ಕ್ಲೋರಿನ್ ಸ್ಮೆಲ್, ಬ್ಯಾಡ್ ಕಲರ್, ಬ್ಯಾಡ್ ಟೇಸ್ಟ್ ಏನಿರುತ್ತೋ, ಸೊ ಅದ್ರನ್ನು ಆ ಕಾರ್ಬನ್ ಬ್ಲ್ಯಾಕು, ಆ ಕಾರ್ಬನ್ ಇರುತ್ತಲ್ಲ ಒಳಗಡೆ, ಆ ಕಾರ್ಬನ್ನು ಆ ಬ್ಯಾಡ್ ಕಲರು, ಬ್ಯಾಡ್ ಟೇಸ್ಟ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದು ಅಬ್ಸರ್ವ್ ಮಾಡಿದ್ಮೇಲೆ
ಓಡರ್ ಸ್ಮೆಲ್, ಬ್ಲೀಚಿಂಗ್ ಸ್ಮೆಲ್, ಕ್ಲೋರಿಂಗ್ ಸ್ಮೆಲ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ನೆಕ್ಸ್ಟ್ ಚೇಂಬರ್ಗೆ ವಾಟರ್ನ ಪಾಸ್ ಮಾಡುತ್ತೆ. ಸೊ ಅದು ನೆಕ್ಸ್ಟ್ ಚೇಂಬರ್ ಬಂದು ಎಲ್ಲಿಗೆ ಬರುತ್ತೆ ಅಂದರೆ, ಸೊ SV ಸಾಲ್ನೆಟ್ ವಾಲ್ಗೆ ಹೋಗುತ್ತೆ, ಸಾಲ್ನೆಟ್ ವಾಲ್ ಮೋಟರಿಂದ ಬರುತ್ತೆ, ಮೋಟರಿಂದ ನೆಕ್ಸ್ಟ್ ಚೇಂಬರ್ ಬಂದು ಸೊ RO ಮೆಂಬ್ರೇನ್ ಬರುತ್ತೆ. ಈ RO ಮೆಂಬ್ರೇನ್ ಕೆಲಸ ಏನಂದ್ರೆ ಫ್ರೆಂಡ್ಸ್, ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿ. ಇದು ಹಾರ್ಡ್ ವಾಟರ್ ಕನ್ವರ್ಟ್ ಟು ಸಾಫ್ಟ್ ವಾಟರ್ ಕನ್ವರ್ಟ್ ಟು ಮಿನರಲ್ ವಾಟರ್, ಹೈ ಕಾಂಟ್ರೇಷನ್ ಟು ಲೋ ಕಾಂಟ್ರೇಷನ್ ವಿತ್ ಹೈ ಪ್ರೆಷರ್ ಥ್ರೂ ಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಸೊ RO ರಿವರ್ಸ್ ಆಸ್ಮೋಸಿಸ್. ಸೊ ಇದೇನು ಮಾಡುತ್ತೆ ಅಂದರೆ, ಸೊ ವಾಟ್ರಲ್ಲಿ TDS ಇರುತ್ತಲ್ಲ, ಟೋಟಲ್ ಡಿಸಾಲ್ವ್ ಸಾಲಿಡ್ಸು, ಆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ನ 90% ರಿಡಕ್ಷನ್ ಮಾಡುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಇನ್ ಇನ್ಲೆಟ್ ವಾಟರ್, ಟ್ಯಾಪ್ ವಾಟರ್ TDS ಬಂದು 500 TDS ಬಂದರೆ, ಈಗ ಆಫ್ಟರ್ ಪ್ಯೂರಿಫಿಕೇಶನ್ ಆಗಿದೆ 50 TDS ಬರುತ್ತೆ. 200 ಇದ್ರೆ 20 ಬರುತ್ತೆ, 1000 ಇದ್ರೆ 100 ಬರುತ್ತೆ. ಒಂದು 90ಇಂದ 95% ರಿಡಕ್ಷನ್ ಮಾಡುತ್ತೆ. ಸೊ ಅಲ್ಲಿಂದ ಇದರಲ್ಲಿ ಮೆಂಬ್ರೇನಲ್ಲಿ 2 ಕನೆಕ್ಷನ್, ಟೋಟಲಿ 3 ಕನೆಕ್ಷನ್ ಇರುತ್ತೆ ಮೆಂಬ್ರೇನ್ಗೆ. ಒಂದು ಇನ್ಲೆಟ್ ವಾಟರ್, ಮೋಟರಿಂದ ಇನ್ಲೆಟ್ ಪಾಸ್ ಆಗುತ್ತೆ, ಔಟ್ಲೆಟ್ ಒಂದಿರುತ್ತೆ, ಮತ್ತೆ ಪ್ಯೂರಿಫೈಡ್ ವಾಟರ್ ಒಂದಿರುತ್ತೆ. ಔಟ್ಲೆಟ್ಗೆ ನಾವು FR ಯೂಸ್ ಮಾಡಿರ್ತೀವಿ, FR ಇಂದ ಮತ್ತು ವೇಸ್ಟೇಜ್ ವಾಟರಲ್ಲಿ ಸೊ ಹೊರಗಡೆ ಹೋಗ್ತಾ ಇರುತ್ತೆ. ಸೊ 70% ಆಫ್ ವಾಟರು ವೇಸ್ಟ್ ವಾಟರ್ ಹೋಗುತ್ತೆ, ಇನ್ನು 30% ಆಫ್ ವಾಟರ್ ಬಂದು ನೆಕ್ಸ್ಟ್ ಚೇಂಬರ್ UV ಬರುತ್ತೆ. UV ಏನು ಮಾಡುತ್ತೆ ಅಂದರೆ, ಕೆಲಸ ಏನಂದರೆ ಅಲ್ಟ್ರಾ ವೈಲೆಟ್ ಬಂದು ಸೊ ಬ್ಯಾಕ್ಟೀರಿಯಾ, ವೈರಸ್ಸು, ಪ್ರೋಟೋಜೋವಾ ಇದೆಲ್ಲ ಆಲ್ ಮೈಕ್ರೋಬಯಾಲಜಿಕಲ್ ಕಂಟಾಮಿನೇಷನ್ ಏನಿದೆಯೋ ಅದೆಲ್ಲನೂ ಕೂಡ ಕಿಲ್ ಮಾಡುತ್ತೆ. ಸೊ ಅಂದರೆ ಕಿಲ್ ಅಂದರೆ ಇನ್ಆಕ್ಟಿವ್ ಮಾಡಿಬಿಡುತ್ತೆ. ಸೊ ಬ್ಯಾಕ್ಟೀರಿಯಾ, ವೈರಸ್ಸು, ಪ್ರೋಟೋಜೋವಾ ಇನ್ಆಕ್ಟಿವ್ ಮಾಡಿ ಸೊ ಅದರಿಂದ ನೆಕ್ಸ್ಟ್ ಬಂದು ಆಲ್ಕಲೈನ್ ಹೋಗುತ್ತೆ. ಆಲ್ಕಲೈನಲ್ಲಿ ಸೊ TDS ಕಡಿಮೆ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದ್ನಲ್ಲ, ಸೊ TDS ಬಂದು 90% ರಿಡಕ್ಷನ್ ಮಾಡುತ್ತೆ ಅಂತ, ಇದರಲ್ಲಿ ಸ್ವಲ್ಪ TDS ಇನ್ಕ್ರೀಸ್ ಆಗುತ್ತೆ. ಸೊ ಆಲ್ಕಲೈನಲ್ಲಿ TDS ಇನ್ಕ್ರೀಸ್ ಆಗುತ್ತೆ. ಅದು ನೆಕ್ಸ್ಟ್ ಬಂದು ಕಾಪರ್ಗೆ ಹೋಗುತ್ತೆ. ಸೊ ಕಾಪರಲ್ಲಿ ವಾಟರ್ನ ಬೂಸ್ಟ್ ಮಾಡುತ್ತೆ. ಸೊ ಕಾಪರಿಂದ ನೆಕ್ಸ್ಟ್ ಟ್ಯಾಂಕಿಗೆ ವಾಟ್ರು ಹೋಗುತ್ತೆ. ಸೊ ಇದು ಟ್ಯಾಂಕು 10 ಲೀಟರ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತಲ್ಲ, ಇದು ಯಾವಾಗ 10 ಲೀಟರ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಫಿಲ್ ಆಗುತ್ತೋ ಮಿಷಿನ್ ಆಟೋಮೆಟಿಕಲಾಗಿ ಸ್ಟಾಪ್ ಆಗುತ್ತೆ, ವರ್ಕಿಂಗ್ ಆಗೋದು ಸ್ಟಾಪ್ ಆಗುತ್ತೆ. ನೀವು ಜಸ್ಟ್ 1 ಗ್ಲಾಸ್ ಆಫ್ ವಾಟರ್ ತಗೊಂಡ್ರೆ ಆಟೋಮೆಟಿಕಲಾಗಿ ರೀಸ್ಟಾರ್ಟ್ ಆಗುತ್ತೆ. ಅದು ಒಳಗಡೆ ಒಂದು ಫ್ಲೋಟ್ ವಾಲ್ ಕೊಟ್ಟಿರ್ತೀವಿ, ಆ ಫ್ಲೋಟ್ ವಾಲ್ ತುಂಬಿದ ತಕ್ಷಣ ಮೇಲ್ಗಡೆ ಹೋಗುತ್ತೆ. ಸೊ ಮಿಷಿನ್ ಫಂಕ್ಷನ್ ಸ್ಟಾಪ್ ಆಗುತ್ತೆ. ಅದು ಕೆಳಗಡೆ ಬಂದ ತಕ್ಷಣ ಮಿಷಿನ್ ಆನ್ ಆಗುತ್ತೆ. ಸೊ ನೀವು ಸ್ವಿಚ್ ಆಫ್ ಮಾಡಬೇಕು, ಆನ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಸೊ ಇದು ಬಂದು ಫಂಕ್ಷನ್ ಈ ರೀತಿ ಆಗುತ್ತೆ. ಇದರಲ್ಲಿ ನಾನು ಹೇಳಿದೆ RO ಇದೆ, UV ಇದೆ. RO ಬಗ್ಗೆ ಹೇಳಿದೆ, UV ಬಗ್ಗೆ ಹೇಳಿದೆ, ಕಾಪರ್ ಇದೆ ಅಂತ ಹೇಳಿದೆ, ಆಲ್ಕಲೈನ್ ಬಗ್ಗೆ ಹೇಳಿದೆ. TDS ಕಂಟ್ರೋಲರ್ ಕೆಲಸ ಏನು ಅಂತ ನಾನು ನಿಮ್ಗೆ ಹೇಳಿಲ್ಲ. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು TDS ಕಂಟ್ರೋಲರ್ ಅಂತ ಕೊಟ್ಟಿರ್ತೀವಿ. ಆ TDS ಕಂಟ್ರೋಲರ್ ಏನು ಮಾಡುತ್ತೆ ಅಂದರೆ, ಈಗ ನಾನು ನಿಮ್ಗೆ ಹೇಳಿದೆ, ಸೊ ನಿಮ್ಮ ವಾಟ್ರು ROದಲ್ಲಿ ಪಾಸ್ ಆದಮೇಲೆ ಸೊ ಅದು 90% ರಿಡಕ್ಷನ್ ಮಾಡಿಬಿಡುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ 90% ತೆಗೆದ್ರೆ, ಸೊ ಆಫ್ಟರ್ ಪ್ಯೂರಿಫೈರ್ ಆದಮೇಲೆ ಈಗ ಫಾರ್ ಎಕ್ಸಾಂಪಲ್ ಕಾವೇರಿ ವಾಟರ್, ಕಾರ್ಪೊರೇಷನ್ ವಾಟರ್ ಬಂದು ಕಾವೇರಿ ವಾಟರ್ ಬಂದು TDS ಬಂದು 200 TDS ಬರ್ತಾ ಇದೆ. ಇವಾಗ ಎಲ್ಲರೂ ಹೇಳಿರ್ತಾರೆ RO ನೀರನ್ನ ಯೂಸ್ ಮಾಡಬಾರ್ದು. ಸೊ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ, RO ನೀರನ್ನ ಯೂಸ್ ಮಾಡಬಾರ್ದು ಅಂತ. ಸೊ ಏನಕ್ಕೆ ಯೂಸ್ ಮಾಡಬಾರ್ದು ಅಂತಾನೆ ಗೊತ್ತಿರಲ್ಲ. ಸೊ RO ವಾಟರ್ನ ಯಾವುದಕ್ಕೆ ಯೂಸ್ ಮಾಡಬಾರ್ದು ಅಂದರೆ, ಕಾವೇರಿ ವಾಟರ್ ಇದ್ದರೆ, ನಿಮ್ಮದು ಪ್ಯೂರ್ ಕಾವೇರಿ ವಾಟರ್ ಇದ್ದರೆ, ಸೊ ಅದರಲ್ಲಿ TDS ಬಂದು 180, 200, 220 ಈ ಥರ ಬರ್ತಾ ಇರುತ್ತೆ. ಸೊ ಆವಾಗ 90% ರಿಡಕ್ಷನ್ ಮಾಡಿದಾಗ 15-20 TDS ಬರುತ್ತೆ. ಸೊ ಅದರಲ್ಲಿರುವಂತಹ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್, ಮಿನರಲ್ಸ್ ಏನಿರುತ್ತೋ ಅದೆಲ್ಲ ವಾಟ್ರಲ್ಲಿ, ವೇಸ್ಟೇಜ್ ವಾಟರ್ ಹೋಗ್ಬಿಡುತ್ತೆ. ಪ್ಯೂರಿಫೈರ್ ವಾಟ್ರಲ್ಲಿ ಮಿನರಲ್ಸ್ ಇರಲ್ಲ, ಅದಕ್ಕೆ RO ವಾಟರ್ ಪ್ಯೂರಿಫೈರ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದನ್ನ ನಾವು TDSನ ಇನ್ಕ್ರೀಸ್ ಮಾಡಿಕೊಂಡ್ರೆ, ಸೊ TDS ಕಂಟ್ರೋಲರ್ ಕೊಟ್ಟಿರೋದು ಏನಕ್ಕೆ ಅಂದರೆ, ಆ ವಾಟರಲ್ಲಿ ಇರುವಂತಹ ಮಿನರಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರನೇ TDS ಕಂಟ್ರೋಲರ್ನ ಹಾಕಿ. ಆ TDS ಏನು ಬರುತ್ತೆ ನಿಮಗೆ, 50 to 150 ಇಸ್ ದ ಗುಡ್ TDS. ಸೊ ಆಸ್ ಪರ್ WHO and Indian Medical Association standard will be 50 to 150 is the good TDS. If you want
ನಿಮ್ಗೆ 100 TDS ಬೇಕು ಅಂದರೆ ನೀವು TDS ಕಂಟ್ರೋಲ್ ಇರುತ್ತೆ. ನಾವು ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ ಅದನ್ನು ನಿಮಗೆ ಅಡ್ಜಸ್ಟ್ ಮಾಡಿಕೊಡ್ತಾರೆ. ನೀವು 100 120 ಅಲ್ಲಿ TDSನ ಸೊ ವಾಟ್ರಲ್ಲಿ ಬರೋ ಥರ ಮಾಡ್ಕೋಬೋದು. ಸೊ ಅದನ್ನು ನೀವು ಡ್ರಿಂಕ್ ಮಾಡ್ಬೋದು. ಸೊ ಏನೂ ತೊಂದರೆ ಇಲ್ಲ. ಸೊ RO ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ನಿಮಗೆ RO ಇದೆ ಅಂದರೆ ಪ್ಲಸ್ UV ಇರಬೇಕು, ಪ್ಲಸ್ TDS ಕಂಟ್ರೋಲರ್ ಇರಬೇಕು. ಬರೀ RO ನಿಮ್ಮ ಎಕ್ಸಿಸ್ಟಿಂಗ್ ವಾಟರ್ ಪ್ಯೂರಿಫೈಯರ್ ಇದೆ ಅಂದರೂ ಕೂಡ ನೀವು ಅದಕ್ಕೆ ಒಂದು UV ಮತ್ತು ಒಂದು TDS ಟ್ಯೂನರ್ ಅಥವಾ ಕಂಟ್ರೋಲರ್ನ ಹಾಕಿಸ್ಕೊಂಡ್ರೆ ನೀವು ಆರಾಮ್ಸಾಗಿ ನಿಮ್ಮದು ಎಕ್ಸಿಸ್ಟಿಂಗ್ ವಾಟರ್ ಪ್ಯೂರಿಫೈಯರ್ RO ಇದ್ರೂ ಕೂಡ ಅದನ್ನು RO ಪ್ಲಸ್ UV ಪ್ಲಸ್ TDS ಕಂಟ್ರೋಲರ್ ಮಾಡಿಕೊಂಡು ನೀವು TDSನ 100 ಇಲ್ಲ 150 ಬೇಕಂದ್ರೆ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಆಗುತ್ತೆ 120 150 TDSನ ನೀವು ಡ್ರಿಂಕ್ ಮಾಡಿದಾಗ ವಾಟ್ರನ್ನ, ಸೊ ನೀವು ಆಲ್ರೆಡಿ ಈಗ ನಾರ್ಮಲ್ ಆಗಿ ಎಲ್ಲರ ಮನೇಲಿ RO ಇದೆ ಅಂದರೆ 120 30 40 50 ಈ ಥರ TDS ಯೂಸಲಿ ಬರ್ತಾ ಇರುತ್ತೆ. ಸೊ ಆ TDS ಇಂದ ನೀವು 120 150 TDS 100 TDS ಇಲ್ಲ 80 TDSನ ನೀವು ಡ್ರಿಂಕ್ ಮಾಡಬೇಕು ಅಂದಾಗ ನಿಮಗೆ ವಾಟರ್ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಟೇಸ್ಟು ನಿಮಗೆ ಲೈಕು ಈಗ ಮಿನರಲ್ ಬಾಟಲ್ ವಾಟ್ರು ನೀವು ಕಿನ್ಲೆ ಬಿಸ್ಲೇರಿ ಅಕ್ಯುಫಿನ ಹಿಮಾಲಯ ಅಂತ ನೀವು ತೊಗೊಳ್ತೀರಲ್ಲ ಹೊರಗಡೆ ಹೋದಾಗ, ಸೊ 20 ರೂಪೀಸ್ ಕೊಟ್ಬಿಟ್ಟು 1 ಲೀಟರ್ ಆಫ್ ಬಾಟಲು ಆ ಟೇಸ್ಟ್ ಬರ್ತಾ ಇದ್ದಿದ್ದು ಸೊ ನಿಮಗೆ ಲೈಕ್ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ, ನ್ಯಾಚುರಲ್ ವಾಟರ್ ಟೇಸ್ಟ್ ಥರ ಬರುತ್ತೆ. ಸೊ ಬಟ್ ನಿಮಗೆ ಮಿನರಲ್ಸು ಜಾಸ್ತಿ ಸಿಗುತ್ತೆ ಸೊ ವಾಟ್ರಲ್ಲಿ. ಸೊ ಇವಾಗ ಏನಂದರೆ ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಟೇಸ್ಟ್ಗೆ. ಸೊ ನನಗೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತ. ಸೊ ಬಟ್ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ TDS ಕಡಿಮೆ ಆಗುತ್ತೆ. ಸೊ ನಿಮಗೆ ಟೇಸ್ಟ್ ಪರವಾಗಿಲ್ಲ, ನಮಗೆ ಮಿನರಲ್ಸ್ ಮುಖ್ಯ ಅಂದರೆ ನೀವು 100 150 TDSನ ನಿಲ್ಲಿಸ್ಕೊಂಡು ಸೊ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ಪ್ರಾಡಕ್ಟ್. ಸೊ ಇದು ಬಂದು ಸೊ ಈ ಪ್ರಾಡಕ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇದರಲ್ಲಿ ಎಲೆಕ್ಟ್ರಿಕಲ್ ಸ್ಪೇರ್ ಪಾರ್ಟ್ಸ್ ನಾವು ಏನು ಯೂಸ್ ಮಾಡಿರ್ತೀವಿ ಅಂದರೆ, ನಾವು ಆಲ್ರೆಡಿ SV ಅಂತ ಹೇಳಿದೆ. SV ಅಂದರೆ ಸಾಲಿನೈಡ್ ವಾಲ್ ಅಂತ. ಸೊ ಸಾಲಿನೈಡ್ ವಾಲ್ ಕೆಲಸ ಏನಪ್ಪ ಅಂದರೆ, ಸೊ ವಾಟರು ಕಟ್ ಆಫ್ ಆಗಬೇಕು. ಮಿಷಿನ್ ಆನ್ ಆದಾಗ ವಾಟರ್ ಮುಂದೆ ಹೋಗಬೇಕು. ಸೊ ಇಲ್ಲ ಅಂದರೆ ವಾಟರ್ ಕಟ್ ಆಫ್ ಆಗಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಅದಿಲ್ಲ ಅಂದರೆ ಗ್ರಾವಿಟಿ ಪವರ್ ಮೇಲೆ 24 ಅವರ್ಸು ವಾಟರ್ ವೇಸ್ಟೇಜ್ ವಾಟರ್ ಹೋಗ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಸಾಲಿನೈಡ್ ವಾಲ್ನ ಯೂಸ್ ಮಾಡೋದು. ಇನ್ನು ಮೋಟ್ರ್ ಬಂದು, ಸೊ ಇಲ್ಲಿ ನಾವು ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈರ್ಗೆಲ್ಲ 75 GPD 100 GPD ಮೋಟರ್ನ ನಾವು ಯೂಸ್ ಮಾಡಿರ್ತೀವಿ. ಸೊ 100 GPD ಮೋಟರ್ ಬಂದು ಸೊ ಆಲ್ಮೋಸ್ಟ್ 100 PSI 120 PSI ವಾಟರ್ ಪ್ರೆಷರ್ ಹೋಗುತ್ತೆ. ಸೊ ಆ ಪ್ರೆಷರ್ ಹೋದಾಗ್ಲೇ ಆ ಮೆಮ್ರಿನ ವರ್ಕ್ ಆಗೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ RO ಮಿಷಿನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಮೋಟರ್ ನಾವು ಯೂಸ್ ಮಾಡಿರ್ತೀವಿ. ಅದರಲ್ಲಿ ತುಂಬ ಕಂಪ್ನಿ ಮೋಟ್ರ್ ಬರುತ್ತೆ. ಸೊ ಒಂದೊಂದು ಕಂಪ್ನಿದು ಒಂದೊಂದು ಥರ ಪರ್ಫಾರ್ಮೆನ್ಸು, ಒಂದೊಂದು ಥರ ಪ್ರೈಸ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದು SMPS ಅಂತ ಕರಿತೀವಿ, ಪವರ್ ಅಡಾಪ್ಟರ್. ಸೊ SMPS ಅಂದರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಸೊ ಅದು ಬಂದು 24 ವಾಟ್ಸ್ ಬೇಕಾಗುತ್ತೆ ಇದಕ್ಕೆ. ಸೊ 24 ವಾಟ್ಸು 1.5 amps ನಾವು ಯೂಸ್ ಮಾಡಿರ್ತೀವಿ ಇದರೊಳಗಡೆ. ಮತ್ತು ಒಂದು UV HD ಚೋಕ್ ಯೂಸ್ ಮಾಡಿರ್ತೀವಿ. ಸೊ ಅದಲ್ಲದೆ ಸೊ ಒಂದು UV ಲೈಟ್ ಕೂಡ ಯೂಸ್ ಮಾಡಿರ್ತೀವಿ, UV ಲ್ಯಾಂಪ್ ಯೂಸ್ ಮಾಡಿರ್ತೀವಿ. ಸೊ ಇದಿಷ್ಟು ಎಲೆಕ್ಟ್ರಿಕಲ್ ಐಟಮ್ಸು ಇದರಲ್ಲಿ ಇರುತ್ತೆ. ಸೊ ಎಲೆಕ್ಟ್ರಿಕಲ್ ಮೋಟರ್ ಲೈಟ್ ಇದೆಲ್ಲ ಮೇಂಟೆನೆನ್ಸ್ ಯಾವ ಥರ ಬರುತ್ತೆ ಎಲೆಕ್ಟ್ರಿಕಲ್ ಐಟಮ್ಸ್ ಅಂತ ಹೇಳೋದಾದರೆ, ಸೊ ಇವು ಮತ್ತು ಈ ಮಿಷಿನ್ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳೋದಾದ್ರೆ ಫ್ರೆಂಡ್ಸ್, ಸೊ ಮೇಂಟೆನೆನ್ಸ್ ಪಾರ್ಟ್ಗೆ ಹೋದರೆ, ಸೊ ಎಲೆಕ್ಟ್ರಿಕಲ್ ಐಟಮ್ಸ್ ಬಂದು ಸೊ ಮೋಟರ್ ಎಲ್ಲ ಒಳ್ಳೆ ಕ್ವಾಲಿಟಿ ಮೋಟರ್ ಇತ್ತು ಅಂದರೆ ಮಿನಿಮಮ್ 4 to 5 years ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಮತ್ತು SMPS ಎಲ್ಲ ಏನು ಪ್ರಾಬ್ಲಮ್ ಬರಲ್ಲ, SV ಕೂಡ ಏನು ಪ್ರಾಬ್ಲಮ್ ಬರಲ್ಲ. ಏನಾದರೂ ನಿಮ್ಮದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಗಿದೆ, ಇಲ್ಲ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಮು, ಪವರ್ ಫ್ಲಕ್ಚುಯೇಷನ್ ಏನಾದರೂ ಆದರೆ ಸೊ ಆವಾಗ ನಿಮಗೆ SMPS ಇಲ್ಲ SV ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಕನ್ಸ್ಯೂಮಬಲ್ ಸ್ಪೇರ್ ಪಾರ್ಟ್ಸ್, ಎಲೆಕ್ಟ್ರಿಕಲ್ ಸ್ಪೇರ್ ಪಾರ್ಟ್ಸ್ ಇದಾದರೆ ಕನ್ಸ್ಯೂಮಬಲ್ ಸ್ಪೇರ್ ಪಾರ್ಟ್ಸ್ ಯಾವುದಪ್ಪ ಅಂದರೆ ಫಿಲ್ಟರ್ಸ್ಗಳು. ಈ ಫಿಲ್ಟರ್ಸ್ಗಳು ಬಂದು ನೀವು ಯಾವ್ಯಾವ ಚೇಂಜ್ ಮಾಡಬೇಕು ಅನ್ನೋದಾದರೆ ಫ್ರೆಂಡ್ಸ್, ಈಗ ನೀವು ಹೊರಗಡೆ ನೋಡ್ತಾ ಇದ್ದೀರಲ್ಲ, ಈ ಫಿಲ್ಟರ್ನ ನಿಮ್ಮ ವಾಟರಲ್ಲಿ, ನಿಮ್ಮದು ಕಾವೇರಿ ವಾಟರ್ ಇರ್ಬೋದು, ಇಲ್ಲ ಬೋರ್ವೆಲ್ ವಾಟರ್ ಇರ್ಬೋದು, ಇಲ್ಲ ರಿವರ್ ವಾಟರ್, ಗ್ರೌಂಡ್ ವಾಟರ್, ವೆಲ್ ವಾಟರ್, ಯಾವುದೇ ವಾಟರ್ ಆಗಲಿ, ಆ ವಾಟ್ರಲ್ಲಿ ನಾವು 6 months ಒನ್ಸು ಈ ಫಿಲ್ಟರ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಮಣ್ಣು ಫುಲ್ಲು ಬ್ಲ್ಯಾಕ್ ಆಯಿತು ಅಂದರೆ. ಇನ್ನೂ ಜಾಸ್ತಿ ಬಂತು ಅಂದರೆ ಒಂದು 4 months. ಅದು ಜಾಸ್ತಿ ಬರೋದು ಒಂದು 10% ಪ್ಲೇಸ್ಗಳಲ್ಲಿ ಮಾತ್ರ. ಸೊ ಇಲ್ಲ ಅಂದರೆ ಫ್ರೀಕ್ವೆಂಟ್ಲಿ ಒಂದು 6 months ಒಂದ್ಸಲ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಇದಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಇದಿದ್ರೆ ಮಿಷಿನ್ಗೆ ಸೊ ಸೇಫ್ಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದು ಹಾಕೋದು. ಇದಿಲ್ಲ ಅಂದರೆ ಡೈರೆಕ್ಟಾಗಿ ಮಣ್ಣು ಬಂದು ಮಿಷಿನ್ ಒಳಗಡೆ ಬಂದಾಗ ಮಿಷಿನ್ ಫಿಲ್ಟರ್ಸ್ಗಳು ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ.
ಸೊ ಹಾಗಾಗಿ ನಾವು ಇದನ್ನ ಮಸ್ಟ್ ಅಂಡ್ ಶುಡ್ ನಾವು ರೆಕಮೆಂಡ್ ಮಾಡ್ತೀವಿ ಫ್ರೆಂಡ್ಸ್ ಹಾಕೊಳ್ಳೋದಕ್ಕೆ. ನೆಕ್ಸ್ಟು ಸೆಡಿಮೆಂಟ್ ಫಿಲ್ಟರ್ಸು, ಕಾರ್ಬನ್ನು, ಮೆಮ್ರಿನು ಎಲ್ಲ ಬಂದು ಸೊ 6000 ಲೀಟರ್ ಕೆಪಾಸಿಟಿ. ಇಫ್ ಯುವರ್ ಕನ್ಸಂಪ್ಷನ್ ಆಫ್ 15 ಲೀಟರ್ಸ್ ಇನ್ ಎ ಡೇ ಅಂದರೆ 15-20 ಲೀಟರ್ಸ್ ನೀವು ಯೂಸ್ ಮಾಡ್ತೀರಾ ಅಂದರೆ ನಿಮ್ಗೆ ಆರಾಮ್ಸೆ 1 ವರ್ಷದಿಂದ 1.5 ವರ್ಷ ಫಿಲ್ಟರ್ ಲೈಫ್ ಬರುತ್ತೆ. ಸೊ ಅವಾಗ ಒಂದ್ಸಲ ನೀವು ಫಿಲ್ಟರ್ಗಳನ್ನ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಮತ್ತು ಕಾಪರು ಆಲ್ಕಲೈನ್ ಕೂಡ ನೀವು 6000 ಲೀಟರ್ಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳ್ಳಿ. ಸೊ ಇದು ಬಂದು ಈ ಥರ ಮೇಂಟೆನೆನ್ಸ್ ಪಾರ್ಟು. ಸೊ ಇದು ಮತ್ತೆ ಇನ್ನೇನಪ್ಪ ಅಂದರೆ ವಾಲ್ ಮೌಂಟೆಡ್ ಇರುತ್ತೆ. ಸೊ ಇದರಲ್ಲಿ ವಾಲ್ ಮೌಂಟೆಬಲ್. ಸೊ ಜಸ್ಟ್ ನೋಡ್ತಾ ಇದ್ದೀರಲ್ಲ. ಸೊ ಲೈಕ್ ಈಗ ನೀವು 2 ಸ್ಕ್ರೂ ಹಾಕ್ಬಿಟ್ಟು ಹ್ಯಾಂಗ್ ಮಾಡೋದಷ್ಟೇ. ಇದೇನು ಪರ್ಮನೆಂಟಾಗಿ ಏನು ಫಿಕ್ಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಇದು ಮೂವೇಬಲ್. ಇದು ನೀವೇನಾದರೂ ಇಲ್ಲಿ ಇರ್ತೀರಾ ಬೇರೆ ಕಡೆ ಶಿಫ್ಟ್ ಆಗ್ತೀರಾ ಅಂದ್ರೂ ಕೂಡ ಲೈಕ್ ವಾಲ್ ಕ್ಲಾಕ್ ಥರ ಇದು ಬೇರೆ ಕಡೆ ತೊಗೊಂಡೋಗಿ ಹಾಕೋಬೋದು. ಸೊ ಇನ್ಸ್ಟಾಲೇಷನ್ ಎಲ್ಲ ಏನು ತುಂಬ ಕಾಂಪ್ಲಿಕೇಟೆಡ್ ಇರಲ್ಲ. ಸೊ ತುಂಬ ಈಸಿ ಇರುತ್ತೆ. ಸೊ ಇದಿಷ್ಟು ನಾನು ಮ್ಯಾಕ್ಸಿಮಮ್ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋ ಕೂಡ ಲಾಂಗ್ ಆಗ್ತದೆ. ಸೊ ಮತ್ತೆ ಏನಾದರೂ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಇದ್ರ ಪ್ರೈಸ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ಮತ್ತೆ ಏನಾದರೂ ಎಕ್ಸಿಸ್ಟಿಂಗ್ ವಾಟರ್ ಪ್ಯೂರಿಫೈರ್ ಇದ್ದರೆ ಅದ್ರ ಏನಾದರೂ ಸರ್ವಿಸ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕೂಡ ನಾವು ಕಾಲ್ ಮಾಡಿ, ನಾವು ಸರ್ವಿಸ್ ಕೂಡ ಕೊಡ್ತೀವಿ. ಮತ್ತು ಏನಾದರೂ ಬೈ ಮಾಡಬೇಕು ಅಂದರೆ ಇದನ್ನು ಫಿಸಿಕಲಾಗಿ ಏನಾದರೂ ನೋಡಬೇಕು ಅಂದರೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ಸೊ ಇಲ್ಲ ನಮ್ಮ ಆಫೀಸ್ ಬಂದು ಬೆಂಗಳೂರು ಸುಂಕದಕಟ್ಟೆ ಶಾಂತಿಧಾಮ ಸ್ಕೂಲ್ ರೋಡಲ್ಲಿದೆ. ಸೊ ಕಾಲ್ ಮಾಡಿ, ಇದ್ರ ಬಗ್ಗೆ ಏನಾದ್ರು ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೂ ಕೊಡ್ತೀವಿ. ಸೊ ನಾವು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತೀವಿ. ನೀವೇನಾದರೂ ನಮ್ಮ ನಂಬರ್ಗೆ ಕಾಲ್ ಮಾಡಿ, ನೀವೇನಾದರೂ ಯೂಟ್ಯೂಬ್ ವ್ಯೂವರ್ ಆಗಿದ್ದರೆ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಈ ಪ್ರಾಡಕ್ಟ್ ಮೇಲೆ. ಸೊ ಯೂಶ್ವಲಿ ಏನು ನಾವು ಪ್ರಾಡಕ್ಟ್ನ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾ ಇದ್ದೀವೋ ಅದಕ್ಕಿಂತ 10% ಎಕ್ಸ್ಟ್ರಾ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಇದ್ರ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದನ್ನ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಸೊ ಸ್ಪೆಷಲ್ ಡಿಸ್ಕೌಂಟ್ಗೆ ಇದು ಅನ್ಬಿಲೀವಬಲ್ ಪ್ರೈಸ್ ಇದೆ. ಸೊ ಆ ಪ್ರೈಸ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ನಂಬರ್ ಬಂದು 8453482121. ಓಕೆ ಫ್ರೆಂಡ್ಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್. ಥ್ಯಾಂಕ್ ಯು ಸೋ ಮಚ್.